स्थापनोपात्तमूर्तये ಕೆಲವು ತಿಂಗಳುಗಳ ಹಿಂದೆ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಸತ್ಯಕೃಷ್ಣ ಭಟ್ರು ನಮ್ಮ ದರ್ಶನವನ್ನು ಮಾಡಲಿಕ್ಕೆ ಬಂದಾಗ ಅವರು ಮತ್ತು ಅವರ ಪರಿವಾರ ಮತ್ತು ಇಲ್ಲಿಯ ಆಸ್ತಿಕ ಭಕ್ತ ಜನರ ಮತ್ತು ಇವತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಅನೇಕ ಸಮಾಜಗಳಿಂದ ಆಗಮಿಸಿದ ಮಹಾಜನರ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ಅಭಿಪ್ರಾಯವನ್ನು ತಿಳಿಸಿದರು. ನಮ್ಮ ಪರಮಪೂಜ್ಯ ಗುರುವರಿಯರು ಪ್ರಸ್ತುತ ಈ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠದ ಅಧಿಪತಿಗಳು ಆದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸ ಸ್ವೀಕಾರವು 1974ನೇ ವರ್ಷದಲ್ಲಿ, ಈ ವ್ಯಾವಹಾರಿಕ ವರ್ಷದಲ್ಲಿ ಆಗಿತ್ತು. ಮೊನ್ನೆ 24ನೇ ವ್ಯಾವಹಾರಿಕ ವರ್ಷಕ್ಕೆ 50 ವರ್ಷಗಳ ಕಾಲ ಆಯಿತು. ಆ ಒಂದು ವರ್ಷವನ್ನು ಸುವರ್ಣ ಭಾರತಿ ಸುವರ್ಣ ಮಹೋತ್ಸವ 50 ವರ್ಷಗಳಾಗುವಂಥ ಸಂದರ್ಭವನ್ನು ಸುವರ್ಣ ಮಹೋತ್ಸವವಾಗಿ ಆಚರಣೆ ಮಾಡುವುದಿದೆ ಸಂಪ್ರದಾಯ. ಹಾಗೆ ಅದನ್ನು ಸುವರ್ಣ ಭಾರತಿ ಅನ್ನುವಂತಹ ಹೆಸರಿನಿಂದ ಅನೇಕ ವಿಧವಾದಂತಹ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಆಚರಣೆ ಮಾಡಲಾಗಿತ್ತು ಆ ಒಂದು ವರ್ಷ. ಅದಾದ ನಂತರವೇ ನಮ್ಮ ಗುರುಗಳ 75ನೇ ಜನ್ಮ ವರ್ಷವು ಸಹ ಅದರ ನಂತರವೇ ಬಂದಿರುವುದು. ಆ ಒಂದು ವರ್ಷವನ್ನು ಸಹ ವಜ್ರೋತ್ಸವವಾಗಿ ಆಚರಣೆ ಮಾಡುವಂತಹ ಒಂದು ವಿಶಿಷ್ಟವಾದ ಸಂದರ್ಭ. ಇಂತಹ ಒಂದು 2 ಸಂದರ್ಭಗಳು, ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವ ಮತ್ತು ಜನ್ಮ ವಜ್ರೋತ್ಸವ, ಈ 2 ಉತ್ಸವಗಳನ್ನು ಒಟ್ಟೊಟ್ಟಿಗೆ ಒಂದಾದ ಮೇಲೊಂದು ಮಾಡುವಂತಹ ಈ ಸುಸಂದರ್ಭದಲ್ಲಿ ಇಲ್ಲಿ ಈ ಮಂಗಳೂರು ಮಹಾನಗರದಲ್ಲಿರ್ತಕ್ಕಂತಹ ಭಕ್ತಜನರ ಒಂದು ಅಭಿಪ್ರಾಯದಂತೆ ಇಲ್ಲಿ ಆ ಒಂದು ಸಂದರ್ಭದ ಪ್ರಯುಕ್ತವಾಗಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು. ಈ ಹಿಂದೆ ನಮ್ಮ ಗುರುಗಳ ಷಷ್ಠಬ್ದ ಪೂರ್ತಿ ಆಗಿರುವಂತಹ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಇಲ್ಲಿ ನಮ್ಮ ಗುರುಗಳ ಯಾತ್ರೆ ಆಗಿತ್ತು. 2011ನೇ ವರ್ಷದಲ್ಲಿ ಇಲ್ಲೊಂದು ಯಾತ್ರೆ ಆಗಿತ್ತು. ನಮ್ಮ ಕೋಟೆಕಾಲು ಶಂಕರ ಮಠದಲ್ಲಿ ನಮ್ಮ ಸತ್ಯಶಂಕರ ಕೊಳ್ಳ ಅವರು ಧರ್ಮಾಧಿಕಾರಿಗಳು, ಅವರು ಮತ್ತು ಅವರೊಂದಿಗೆ ಎಲ್ಲ ಸಮಾಜದವರು ಸಹ ಅನೇಕ ಸಮಾಜಗಳು, ಶೃಂಗೇರಿ ಪೀಠದ ಶಿಷ್ಯ ಸಮಾಜಗಳಾಗಿರ್ತಕ್ಕಂತಹ ಅನೇಕ ಜನರು ಸಹ ಸೇರಿ ಆ ಒಂದು ಸಂದರ್ಭದ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದರು. ಹಾಗೆ ಈ ಒಂದು ಸಂದರ್ಭದಲ್ಲೂ ಸಹ ಒಂದು ವಿಶೇಷವಾದ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿ ಅವರ ಸಂಕಲ್ಪವನ್ನು ತಿಳಿಸಿದರು. ಆದರೆ ಯದ್ಯಪಿ ಆವಾಗ ನಮ್ಮ ಗುರುಗಳ ಯಾತ್ರೆಯನ್ನು ಮಾಡ್ತಾ ಇದ್ದಿದ್ದರಿಂದ ಅವರು ಆ ಸಂದರ್ಭದಲ್ಲಿ ಆಗಮಿಸಿದರು. ಇವಾಗ ನಮ್ಮ ಗುರುಗಳ ಯಾತ್ರೆಯನ್ನು ಮಾಡ್ತಾ ಇಲ್ಲವಾದ್ದರಿಂದ ಅವರು ಈಗ ಆಗಮಿಸಬೇಕಾಗುವುದಿಲ್ಲ. ಆದರೂ ಇಲ್ಲಿ ಒಂದು ಈ ಸಂದರ್ಭದ ಪ್ರಯುಕ್ತವಾಗಿ ನಮ್ಮ ಗುರುಗಳ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಅವರ ಸಂಕಲ್ಪವನ್ನು ನಮಗೆ ತಿಳಿಸಿದರು. ನಮಗೆ ಅತ್ಯಂತ ಸಂತೋಷವಾಯಿತು. ಅದರಂತೆ ನಾನು ಹೇಳಿದೆ, ಒಂದು ದಿವಸ ಹೇಳ್ತೀರಿ, ಆ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಬಹುದು ಎಂಬುದಾಗಿ ನಾನು ಹೇಳಿದ್ದೆ. ಅದರಂತೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭ ಜಗನ್ಮಾತೆಯ ಕೃಪೆಯಿಂದ ಈ ಒಂದು ದೇವಸ್ಥಾನದಲ್ಲಿ, ರಾಧಾಕೃಷ್ಣ ದೇವಸ್ಥಾನದಲ್ಲಿ, ಈ ದೇವಸ್ಥಾನದಲ್ಲಿ ನಾವು ನಮ್ಮ ಸನ್ಯಾಸವಾದ ನಂತರ ನಮ್ಮ ಗುರುಗಳ ಜೊತೆಗೆ ಮಾಡಿದಂತಹ ಯಾತ್ರೆಯಲ್ಲಿ, ಸನ್ಯಾಸವಾದ ನಂತರ ನಾವು ಮಾಡಿದಂತಹ ಮೊದಲನೇ ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ನಾವು ಈ ಮಂಗಳೂರಿಗೆ ಆಗಮಿಸಿದ್ದು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ವಾಸ್ತವ್ಯವನ್ನು ಮಾಡಿ ಇದೇ ಜಾಗದಲ್ಲಿ ಚಂದ್ರಮೌಳೇಶ್ವರ ಪೂಜೆ ಆಯಿತು. ಇಲ್ಲಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಹೋತ್ಸವವೂ ಸಹ ಆ ಸಂದರ್ಭದಲ್ಲಿ ಆಗಿತ್ತು. ಹೀಗೆ ಇಂತಹ ಒಂದು ಪ್ರದೇಶದಲ್ಲಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ದಲ್ಲದೆ ಇವತ್ತು ವಿಶೇಷವಾಗಿ ನಮ್ಮ ಒಂದು ಈ ಸನಾತನ ಹಿಂದೂ ಧರ್ಮದ
ಮೂಲವಾಗಿರ್ತಕ್ಕಂತಹ ವೇದಶಾಸ್ತ್ರ ವಿದ್ಯೆಯನ್ನು ವಿಶೇಷವಾಗಿ ಅಧ್ಯಾಪನ ಮಾಡುವುದರ ಮೂಲಕ ಈ ಒಂದು ವಿದ್ಯೆಯ ಸಂರಕ್ಷಣದಲ್ಲಿ ದೊಡ್ಡದಾದಂತಹ ಒಂದು ಯೋಗದಾನವನ್ನು ಮಾಡ್ತಾ ಇರ್ತಕ್ಕಂತಹ ವಿದ್ವಾಂಸರನ್ನು ಸನ್ಮಾನ ಮಾಡಿ ಅವರಿಗೊಂದು ಗೌರವವನ್ನು ಮಾಡಿ ಆ ಒಂದು ಕಾರ್ಯಕ್ಕೆ ಒಂದು ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ಕಾರ್ಯವನ್ನು ಮಾಡುವುದಲ್ಲದೆ ಒಂದು ವಿಶೇಷವಾದಂತಹ ಸಹಾಯವನ್ನು ಮಾಡುವುದಲ್ಲದೆ ಯಾರು ವಿಶೇಷವಾಗಿ ಸೇವೆಯನ್ನು ಸಮಾಜದ ಒಂದು ಸೇವೆಯಲ್ಲಿ ತುಂಬ ಕಷ್ಟದಲ್ಲಿರ್ತಕ್ಕಂಥವರು ಅನಾಥರಾಗಿರ್ತಕ್ಕಂಥವರಿಗೆ ಆಶ್ರಯವನ್ನು ನೀಡುತ್ತಾ ಅವರಿಗೆ ಒಂದು ಅಭಯವನ್ನು ಆಶ್ರಯವನ್ನು ನೀಡುತ್ತಾ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂತಹ ಸಂಸ್ಥೆಗಳಿಗೂ ಸಹ ಇವತ್ತು ಸಹಾಯವನ್ನು ಮಾಡುವಂತಹ ಒಂದು ಕಾರ್ಯವನ್ನು ಇದೇ ಸಂದರ್ಭದಲ್ಲಿ ಮಾಡುತ್ತಿರುವುದು ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದೆ. ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ.